ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ಪುಷ್ಪ ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲಿ ಅಬ್ಬರಿಸಿದಂತಹ ಅಲ್ಲು ಅರ್ಜುನ್ಗೆ ನಿನ್ನೆ ನಿಜಕ್ಕೂ ಶಾಕ್ ಆದಿತ್ತು. ಯಾಕಂದರೆ ಡಿಸೆಂಬರ್ 4ನೇ ತಾರೀಕು ಸಾಕಷ್ಟು ಜನಜಂಗುಳಿ ಸೇರಿತ್ತು. ಮತ್ತೊಂದು ಕಡೆ ಅವತ್ತು ಪುಷ್ಪ 2 ಚಿತ್ರ ರಿಲೀಸ್ ಆಗಿತ್ತು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಷನ್ ಕೊಡ್ದೇ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ ಬಳಿ ಅಲ್ಲು ಅರ್ಜುನ್ ಅಲ್ಲಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಅಲ್ಲಿ ಅವರ ಅಭಿಮಾನಿಗಳು ಬರ್ತಾರೆ. ಆ ಸಂದರ್ಭದಲ್ಲಿ ಒಬ್ಬರು ಮಹಿಳೆ ಸಾವನ್ನಪ್ತಾರೆ ಕಾಲು ತುಳಿತಕ್ಕೆ. ಇನ್ನು ಪುಷ್ಪರಾಜ್ ನೈತಿಕ ಬೆಂಬಲಕ್ಕೆ ಈಗ ಟಾಲಿವುಡ್ ಚಿತ್ರರಂಗ ನಿಂತಿದೆ. ಅಲ್ಲು ಅರ್ಜುನ್ ನಿವಾಸಕ್ಕೆ ಈಗ ಸೆಲೆಬ್ರಿಟಿಗಳ ದಂಡೇ ಭೇಟಿಯನ್ನು ಕೊಡ್ತಾ ಇದೆ. ಇನ್ನು ಹೈದರಾಬಾದ್ನ ಅಲ್ಲು ಅರ್ಜುನ್ ಮನೆಗೆ ಸಿನಿ ಗಣ್ಯರ ದೌಡು ಈಗ ಆಗಮಿಸ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಚಂಚಲಗೂಡು ಜೈಲಿನಿಂದ ನಟ ಅಲ್ಲು ಅರ್ಜುನ್ ರಿಲೀಸ್ ಆಗಿದೆ. ನಿನ್ನೆ ಅಷ್ಟೇ ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಮಾಡಿದರು. ನಿನ್ನೆ ಅರೆಸ್ಟ್ ಮಾಡಿ ಇಮ್ಮಿಡಿಯೇಟ್ ಅವರಿಗೆ ಜಾಮೀನು ಕೂಡ ಮಂಜೂರಾಯಿತು. ಯಾಕಂದರೆ ಸಹಜವಾಗಿ ಒಬ್ಬ ಸ್ಟಾರ್ ನಟ ಎಲ್ಲಾದರೂ ಒಂದು ಜಾಗಕ್ಕೆ ಹೋದಾಗ, ಬರೀ ಥಿಯೇಟ್ರ್ ಅಂತಲ್ಲ, ಯಾವುದೇ ಒಂದು ಜಾಗಕ್ಕೆ ಹೋದಾಗ ಅಲ್ಲಿ ಅವರ ಅಭಿಮಾನಿಗಳು ಬರೋವಂಥದ್ದು, ಬಂದು ಹರ್ಷವನ್ನು ವ್ಯಕ್ತಪಡಿಸುವಂಥದ್ದು, ಪಟಾಕಿ ಸಿಡಿಸುವಂಥದ್ದು, ಸಿಹಿ ಹಂಚುವಂಥದ್ದು, ಜೈಕಾರ ಹಾಕುವಂಥದ್ದು ಸರ್ವೇ ಸಾಮಾನ್ಯ ಆಗಿರ್ತದೆ. ಅದರಲ್ಲೂ ಕೂಡ ಪುಷ್ಪ ಅನ್ನುವಂತಹ ಒಂದು ಈ ರಕ್ತಚಂದನ ಸ್ಮಗ್ಲಿಂಗಿಗೆ ಸಂಬಂಧಪಟ್ಟಂತಹ ಒಂದು ಸಿನಿಮಾ. ಆ ಸಿನಿಮಾದಲ್ಲಿ ಪುಷ್ಪರಾಜ್ ಅಂತ ಇವ್ರ ಹೆಸರು ಇರುತ್ತೆ. ಸಾಕಷ್ಟು ಅಬ್ಬರಿಸ್ತಾರೆ, ಬೊಬ್ಬರಿತಾರೆ, ಇಡೀ ಸಮಾಜವನ್ನೇ ತನ್ನ ಕೈವಶಕ್ಕೆ ತೆಗೆದುಕೊಳ್ತಾರೆ, ಎದುರಾಕೊಳ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟನ್ನು ಕೂಡ ಎದುರಾಕೊಳ್ತಾರೆ. ಪುಷ್ಪ 2 ಹೇಗಿರ್ಬೋದು ಹಾಗಾದರೆ ಅನ್ನುವಂತಹ ಕುತೂಹಲ ಬರೀ ಟಾಲಿವುಡ್ ಜನತೆಗಷ್ಟೇ ಅಲ್ಲ, ಸ್ಯಾಂಡಲ್ವುಡ್ ಇರ್ಬೋದು, ಮಾಲಿವುಡ್ ಇರ್ಬೋದು, ಬಾಲಿವುಡ್ ಇರ್ಬೋದು, ಹೀಗೆ ಸಾಕಷ್ಟು ಸಿನಿಪ್ರಿಯರು ನಿರೀಕ್ಷೆ ಮಾಡ್ತಾ ಇದ್ದಂತಹ ಒಂದು ಸಿನಿಮಾ. ಅದು ರಿಲೀಸ್ ಆಗಿತ್ತು ಡಿಸೆಂಬರ್ 4ನೇ ತಾರೀಕು. ಸಹಜವಾಗಿ ಹೈದರಾಬಾದ್ನಲ್ಲಿ ಅವರ ಅಭಿಮಾನ ಬಳಗ ಒಂಥರ ದೊಡ್ಡ ಮಟ್ಟದಲ್ಲಿದೆ. ಆ ಸಂದರ್ಭದಲ್ಲಿ ರೇವತಿ ಅನ್ನುವಂತಹ ಒಂದು ಮಹಿಳೆ ಕಾಲು ತುಳಿತಕ್ಕೆ ಒಳಗಾಗ್ತಾರೆ. ಪರೋಕ್ಷವಾಗಿನೋ ಪ್ರತ್ಯಕ್ಷವಾಗಿನೋ ಅದಕ್ಕೆ ಅಲ್ಲು ಅರ್ಜುನೇ ಕಾರಣ ಅಂತ ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಮಾಡಿದ್ರು. ಅಲ್ಲು ಅರ್ಜುನ್ ಮನೆಗೆ ಈಗ ವಿಜಯ್ ದೇವರಕೊಂಡ ಕೂಡ ಆಗಮಿಸಿದ್ದಾರೆ. ಅಲ್ಲು ಅರ್ಜುನ್ ಜೊತೆ ವಿಜಯ್ ದೇವರಕೊಂಡ ಮಾತುಕತೆನಾಡಿದ್ದಾರೆ. ಒಂದಿಷ್ಟು ಬೇಸರ ಆಗಿರುತ್ತೆ ಸಹಜವಾಗಿ ಎಲ್ಲರಿಗೂ ಕೂಡ. ನಿರ್ದೇಶಕ ಸುಕುಮಾರ್, ತ್ರಿವಿಕ್ರಮ್, ದಿಲ್ ರಾಜು ಕೂಡ ಬಂದಿದ್ದಾರೆ. ಇನ್ನು ಅಲ್ಲು ಅರ್ಜುನ್ ಭೇಟಿಯಾಗಿ ಚರ್ಚೆ ನಡೆಸಿದ್ರು ನಾಯಕರು. ಯಾಕೆ ಅವ್ರು ಅರೆಸ್ಟ್ ಮಾಡಿದ್ರು, ಏನು ಕಾರಣ, ಅಲ್ಲೇನು ಹೇಳಿದರು, ಏನು ವಿಚಾರಣೆ ಮಾಡಿದರು, ಈ ರೀತಿಯಾದಂತಹ ಒಂದಿಷ್ಟು ಸಹಜವಾಗಿ ಕೇಳಿರ್ತಾರೆ ಅಲ್ಲು ಅರ್ಜುನ್ಗೆ. ಯಾಕಂದರೆ ಅಲ್ಲು ಅರ್ಜುನ್ ಏನು ಸಾಮಾನ್ಯ ಮನುಷ್ಯ ಅಲ್ಲ, ಒಬ್ಬ ಸಾಮಾನ್ಯ ನಟನೂ ಅಲ್ಲ. ಅವರು ಐಕಾನ್ ಸ್ಟಾರ್ ಅಂತಲೇ ಅವ್ರನ್ನ ಕರೀತಾರೆ. ಹಾಗಾಗಿ ಅಂತಹ ಒಬ್ಬ ಸ್ಟಾರ್ನ ಇಮಿಡಿಯೇಟ್ ಆಗಿ ಯಾಕೆ ಅರೆಸ್ಟ್ ಮಾಡಿದ್ರು ಅನ್ನುವಂತಹ ಒಂದಿಷ್ಟು ಆತಂಕ, ಸಹಜವಾಗಿ ಒಂಥರ ಬೇಸರನೂ ಕೂಡ ಇದ್ದೇ ಇರುತ್ತೆ, ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಯಾಕಂದರೆ ಅವರೇನು ತಪ್ಪು ಮಾಡಿಲ್ಲ. ಈಗ ಅವ್ರ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಅಭಿಮಾನಿಗಳು ಥಿಯೇಟ್ರ್ ಮುಂದೆ ಬರುವಂಥದ್ದು, ಜೈಕಾರ ಹಾಕುವಂಥದ್ದು, ಕುಣಿಯೋದು, ಕುಪ್ಪಳಿಸೋದು ಸರ್ವೇ ಸಾಮಾನ್ಯ ಆಗಿರ್ತದೆ. ಯಾವುದೇ ಒಬ್ಬ ನಟ ಆದರೂ ಕೂಡ ಅಷ್ಟೇ. ಅಂಥ ಸಂದರ್ಭದಲ್ಲಿ ಒಬ್ಬ ಐಕಾನ್ ಸ್ಟಾರ್ ಒಳ್ಳೆ ಸೂಪರ್ ಹಿಟ್ ಸಿನಿಮಾಗಳನ್ನು ಸಾಕಷ್ಟು ಕೊಟ್ಟಿದ್ದಾರೆ. ಯಾಕಂದರೆ ಅವರಿಗೆ 3 ವರ್ಷ ಇದ್ದಾಗಿಂದನೂ ಕೂಡ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಚಿರಂಜೀವಿ, ಮೆಗಾಸ್ಟಾರ್ ಚಿರಂಜೀವಿ ಆ ಒಂದು ಸಂಬಂಧಿಕರು ಕೂಡ ಆಗಿರೋದ್ರಿಂದ ಇವರ ಇಡೀ ಫ್ಯಾಮಿಲಿನೇ ಒಂಥರ ಚಿತ್ರರಂಗದಿಂದನೇ ಬಂದಂಥವ್ರು. ರಕ್ತಗತವಾಗಿ ಚಿತ್ರರಂಗಕ್ಕೂ ಇವರ ಫ್ಯಾಮಿಲಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಇನ್ನು ಅಲ್ಲು ಅರವಿಂದ್ ಇವರ ತಂದೆ ನಿರ್ದೇಶಕರು. ಅವರು ಇವ್ರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ, ತನ್ನ ಮಗನನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಇವರೇ ಮೊದಲು ಹೋಗಿ ಅಲ್ಲಿ ಪೊಲೀಸ್ ಜೀಪಲ್ಲಿ ಕೂತ್ಕೊಳ್ತಾರೆ. ಸಹಜವಾಗಿ ಯಾಕೆ ಇವರು ಅರೆಸ್ಟ್ ಮಾಡಿದರು ಪೊಲೀಸ್ನವರು ಅನ್ನುವಂತಹ ಒಂದಿಷ್ಟು ಆತಂಕ ಕೂಡ ಎದುರಾಗ್ತಾ ಇತ್ತು. ಒಟ್ಟಿನಲ್ಲಿ ಅವರಿಗೆ ಈಗ ಜಾಮೀನನ್ನು ಕೊಡ್ತು ಕೋರ್ಟು, ಒಂದಿಷ್ಟು ವಿಚಾರಣೆಯನ್ನು ಕೂಡ ನಡೆಸ್ತು. ಇನ್ನು ಮನೆಗೆ ಬಂದಂತಹ ಅಲ್ಲು ಅರ್ಜುನ್ಗೆ ದೃಷ್ಟಿಯನ್ನು ತೆಗೆದಿದ್ದಾರೆ ಕುಟುಂಬಸ್ಥರು. ಅಲ್ಲು ಅರ್ಜುನನ್ನು ತಪ್ಪಿಕೊಂಡು ಮಗ, ಪತ್ನಿ ಭಾವುಕರಾದರು. ಅವ್ರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಪತ್ನಿಯ ಕಣ್ಣಂಚಲಿ ನೀರು ಬರ್ತಾ ಇತ್ತು. ಇನ್ನೊಂದು ಕಡೆ ಪತ್ನಿ ಮತ್ತು ಮಗನನ್ನು ನೋಡಿ ಅವರು ಕೂಡ ಭಾವುಕರಾದರು. ಅಲ್ಲು ಅರ್ಜುನ್ ಮನೆಗೆ ಬರ್ತಾ ಇದ್ದಂತೆ ಕುಟುಂಬಸ್ಥರು ಇಷ್ಟು ಭಾವುಕರಾದರು, ದೃಷ್ಟಿ ತೆಗೆದ್ರು ಕುಟುಂಬಸ್ಥರು. Sir, one small bite. ఎవరైతే ఉన్నారో మరోవైపు ఇంటికి సంబంధించినటువంటి వాళ్ళంతా కూడా
ಇನ್ನು ಅಲ್ಲು ಅರ್ಜುನ್ ರಿಲೀಸ್ ಆಗಿ ಬಂದ ನಂತರ ಕುಟುಂಬಸ್ಥರು ದೃಷ್ಟಿಯನ್ನು ತೆಗಿತಾ ಇರುವಂತಹ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ. ಅವರಿಗೆ ನಿನ್ನೆನೇ ಜಾಮೀನು ಸಿಕ್ತು, ನಿನ್ನೆನೇ ಅವರಿಗೆ ಬಿಡುಗಡೆಯ ಭಾಗ್ಯವೂ ಕೂಡ ಸಿಕ್ತು. ಅವ್ರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಾನ್ ಬೇಲೇಬಲ್ ಕೇಸ್ ಆಗುತ್ತೆ, ಮಿನಿಮಮ್ ಒಂದು 5 ಇಯರ್ಸ್ ಆದರೂ ಕೂಡ ಅವ್ರು ಜೈಲಲ್ಲೇ ಇರಬೇಕಾಗ್ತದೆ. ಅವ್ರ ಮೇಲೆ BNS 105 118 ಹೀಗೆ ಆ ಸೆಕ್ಷನ್ ಅಡಿ ಅವರಿಗೆ ಕೇಸ್ ದಾಖಲಾಗುತ್ತೆ. ಇಷ್ಟು ವಿಚಾರಗಳು ಹರಿದಾಡ್ತಾ ಇತ್ತು. ಆದರೆ ಆ ಮಹಿಳೆ ಸಾವನ್ನಪ್ಪಿದ್ದಾರೆ. ಆದರೆ ಆ ಮಹಿಳೆ ಸಾವನ್ನಪ್ಪಲಿಕ್ಕೆ ಇವರು ನೇರವಾಗಿ ಕಾರಣಕರ್ತರು ಅಲ್ಲ ಅನ್ನುವಂಥದ್ದು ಕೋರ್ಟಿಗೂ ಕೂಡ ಗೊತ್ತು, ಜೊತೆಗೆ ಪೊಲೀಸ್ನವರಿಗೂ ಕೂಡ ಗೊತ್ತು. ಈಗ ಸಹಜವಾಗಿ ಏನೀಗ ಕಾಲ್ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ರಲ್ಲ ರೇವತಿ ಅಂತ, ಅವರ ಪತಿ ಕೊಟ್ಟಂತಹ ದೂರು, ಆ ದೂರಿನ ಅನ್ವಯವಾಗಿ ಪೊಲೀಸ್ನವರು ಕೂಡ ಕ್ರಮ ತೆಗೆದುಕೊಳ್ಳಲೇಬೇಕಾಗ್ತದೆ. ಯಾಕಂದರೆ ಯಾರೇ ಒಂದು ಹೋಗಿ ದೂರು ಕೊಟ್ಟರು ಕೂಡ ಆ ದೂರಿನ ಅನ್ವಯ ಇಮಿಡಿಯೇಟ್ ಆಗಿ ಅವ್ರನ್ನ, ಯಾಕಂದರೆ ಈಗ ಹೊಸದಾಗಿ 3 ಕಾನೂನು ಏನು ಬಂದಿದೆಯಲ್ಲ, ಆ ಕಾನೂನು ಹಂಗೆ ಹೇಳ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಹೊಸ 3 ಕಾನೂನು ತಂದಿದೆ. ಆ ಕಾನೂನು ಪ್ರಕಾರ ಯಾವುದೇ ವಿಚಾರಣೆ ಮಾಡ್ದೇ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಒಂದು ಕಾನೂನು ಹೇಳ್ತದೆ. ಹಾಗಾಗಿ ಈಗ ಆ ಕಾನೂನು ಪ್ರಕಾರವಾಗಿಯೇ ಪೊಲೀಸ್ನವರು ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಅವರ ಧರ್ಮಪತ್ನಿ ಸಾಕಷ್ಟು ಭಾವುಕರಾದರು, ಕಣ್ಣೀರಿಟ್ಟರು. ನಿನ್ನೆ ಕೂಡ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅವರು ಭಾವುಕರಾಗಿದ್ದರು. ಈಗ ಮತ್ತೆ ವಾಪಸ್ ಬಂದಾಗ ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಆನಂದ ಬಾಷ್ಪ, ಇನ್ನೊಂದು ಕಡೆ ಬೇಸರವೂ ಕೂಡ ಇದೆ. ಎಲ್ಲವನ್ನೂ ಕೂಡ ತೋರ್ಪಡಿಸ್ತಾ ಇದ್ದಾರೆ. ಯಾಕಂದರೆ ತನ್ನ ಪತಿ ಏನು ಕೂಡ ತಪ್ಪು ಮಾಡಿಲ್ಲ, ತಪ್ಪು ಮಾಡದೇ ಇದ್ದರೂ ಕೂಡ ಯಾಕೆ ಅವ್ರನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದರು ಎಲ್ಲವೂ ಕೂಡ ಗೊತ್ತಿತ್ತಲ್ವಾ. ಯಾಕಂದರೆ ಒಬ್ಬ ಸ್ಟಾರ್ ನಟ ಸಹಜವಾಗಿ ಥಿಯೇಟ್ರ್ ಮುಂದೆ ಹೋದಂಥ ಸಂದರ್ಭದಲ್ಲಿ ಕುಣಿಯೋದು, ಕುಪ್ಪಳಿಸೋದು, ಆಮೇಲೆ ತಳ್ಳಾಟ ನೂಕಾಟ ಇದ್ದೇ ಇರುತ್ತೆ. ಇದು ಪೊಲೀಸ್ನವರು ರಿಸ್ಕ್ ಅಲ್ವಾ, ಪೊಲೀಸ್ನವರು ಎಲ್ಲ ಕಂಟ್ರೋಲ್ ಮಾಡಬೇಕಿತ್ತಲ್ಲ ಅಂತ ಸಹಜವಾಗಿ ಎಲ್ಲರಿಗೂ ಕೂಡ ಅನಿಸುತ್ತೆ. ನೋಡಿ, ಇದೇ ಥರ ಒಂದು ಇನ್ಸಿಡೆಂಟು ಸ್ಯಾಂಡಲ್ವುಡ್ಡಲ್ಲಿ ಕೂಡ ಆಗಿತ್ತು. ನಟ ದರ್ಶನ್ ಬೃಂದಾವನ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಥಿಯೇಟ್ರು ಮುಂದೆ ಇದ್ದರು. ಆ ಥಿಯೇಟ್ರು ಈ ಥಿಯೇಟ್ರ್ ಅಂತಲ್ಲ, ಯಾವ್ಯಾವ ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು ಎಲ್ಲ ಥಿಯೇಟ್ರ್ ಮುಂದೆನೂ ಕೂಡ ದರ್ಶನ್ ಅಭಿಮಾನಿಗಳು ಸಾಕಷ್ಟು ಸಿನಿಪ್ರಿಯರು ಕುಣಿದು ಕುಪ್ಪಳಿಸ್ತಾ ಇದ್ರು. ತಳ್ಳಾಟ ನೂಕಾಟ ಎಲ್ಲವೂ ಕೂಡ ಇತ್ತು. ಒಂದಿಷ್ಟು ಅಹಿತಕರ ಘಟನೆ ಕೂಡ ಆಯಿತು. ಅಂಥ ಸಂದರ್ಭದಲ್ಲಿ ದರ್ಶನ್ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ನಾನು ಇನ್ನು ಮುಂದೆ ಯಾವತ್ತೂ ಕೂಡ ಥಿಯೇಟ್ರಿಗೆ ಬರೋದೇ ಇಲ್ಲ, ಈ ಥರ ಎಲ್ಲ ಆಗೋದಾದರೆ ನನಗದ್ರ ಸಹವಾಸವೇ ಬೇಡ ಅಂತ ಹೇಳಿದರು. ಅದೇ ರೀತಿಯಾದಂಥ ಇನ್ಸಿಡೆಂಟ್ ಈಗ ತೆಲುಗು ಸ್ಟಾರ್ಗೂ ಕೂಡ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಏನೋ ಒಂದು ಕೆಟ್ಟಗಳಿಗೆ ಅವ್ರನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿಬಿಟ್ರು. ಅವರದಲ್ಲದ ತಪ್ಪಿಗೆ ಒಂದು ಕಡೆ ಕಾನೂನು ಪ್ರಕಾರವಾಗಿ ಪೊಲೀಸ್ನವರು ಕೂಡ ಅರೆಸ್ಟ್ ಮಾಡಬೇಕಾಗಿತ್ತು. ಯಾಕಂದರೆ ಆ ಸೆಕ್ಷನ್ಗಳು ಹಂಗೆ ಹೇಳ್ತಾ ಇದ್ದಾವೆ. ಆ 3 ಕಾನೂನುಗಳು ಏನು ಬಂದಿದೆಯಲ್ಲ, ಆ ಕಾನೂನು ಪ್ರಕಾರ ಈಗ ಒಬ್ಬರು ಯಾರ ಮೇಲಾದರೂ ಕಂಪ್ಲೇಂಟ್ ಕೊಟ್ಟರೆ ಇಮ್ಮಿಡಿಯೇಟ್ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಒಂದು ಕಾನೂನು ಹೇಳುತ್ತೆ. ಹಾಗಾಗಿ ಆ ಕಾನೂನು ಪ್ರಕಾರ ಪೊಲೀಸ್ನವರು ಅರೆಸ್ಟ್ ಮಾಡಿರ್ಬೋದು. ಆ ಸಂದರ್ಭದಲ್ಲಿ ಸಾಕಷ್ಟು ಗಲಿಬಿಲಿಗೊಳ್ತಾರೆ. ಇನ್ನು ಜೈಲಿನಿಂದ ರಿಲೀಸ್ ಆದ ಬಳಿಕ ಅಲ್ಲು ಅರ್ಜುನ್ ಫಸ್ಟ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ನನ್ನ ಅಭಿಮಾನಿಗಳಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಅಭಿಮಾನಿಗಳು ಯಾವತ್ತೂ ಕೂಡ ನನ್ನ ಪಾಲಿನ ದೇವರು. ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕಾಗಿ ನಾನು ಸದಾ ಚಿರಋಣಿ ಅಂತ ಹೇಳ್ತಾರೆ. ಬೆಂಬಲಿಸಿದ ಎಲ್ರಿಗೂ ಧನ್ಯವಾದಗಳನ್ನು ಈಗಾಗಲೇ ಪುಷ್ಪರಾಜ್ ತಿಳಿಸಿದ್ದಾರೆ. ಜೈಲಿನಿಂದ ರಿಲೀಸ್ ಬಳಿಕ ಅಲ್ಲು ಅರ್ಜುನ್ ಈಗ ಫಸ್ಟ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಸಿನಿಮಾದಲ್ಲಿ ಪುಷ್ಪರಾಜ್ ಅಂತ ಅಬ್ಬರಿಸಿದ್ರು. ಈಗ ಅದೇ ಹೆಸರಿನಿಂದ ಅವ್ರನ್ನ ಕರೀತಾರೆ. ಫ್ಲವರ್ ಅಲ್ಲ, ಫೈರ್ ಅಂತ ಅವ್ರನ್ನ ಕರೀತಾರೆ. ಯಾರೂ ಚಿಂತಿಸಬೇಕಾಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಇದು ಅಲ್ಲು ಅರ್ಜುನ್ ಅವರ ಫಸ್ಟ್ ರಿಯಾಕ್ಷನ್. ನಾನು ಕಾನೂನು ಪಾಲಿಸುವಂತಹ ವ್ಯಕ್ತಿ ಅಂತ ಅಲ್ಲು ಅರ್ಜುನ್ ಹೇಳಿದರು. ಆದರೆ ಅಲ್ಲು ಅರ್ಜುನ್ಗೆ ಒಂದೇ ಒಂದು ಬೇಸರ ಏನು ಅಂದರೆ, ಬೆಡ್ರೂಮ್ ಹತ್ರ ಬಂದು ನನ್ನನ್ನು ಕರ್ಕೊಂಡು ಹೋಗೋ ಅವಶ್ಯಕತೆ ಇರಲಿಲ್ಲ. ನಾನು ಕಾನೂನಿಗೆ ತಲೆಬಾಗ್ತೀನಿ, ಕಾನೂನಿನ ಚೌಕಟ್ಟಿಗೆ ನಾನು ಗೌರವ ಕೊಡ್ತೀನಿ. ಆದರೂ ಕೂಡ ಯಾಕೆ ಬರಬೇಕಾಗಿತ್ತು, ಒಬ್ಬರು PC ಕಳಿಸಿದ್ರು ನಾನು ಬರ್ತಿದ್ನಲ್ಲ ಅಂತ ನಿನ್ನೆ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಅವ್ರು ಹೇಳಿದರು. Thank you. I'm safe. Nothing to worry. I'm doing well. Thank you very much. And I also like to tell that I'm a law-abiding citizen. I respect the law, and I will cooperate with them, and I'll do the needful. And very importantly, I would like to give my condolences once again to the family. It is very, very unfortunate that we went to watch a film and there was an accident. That is totally unintentional. We went to watch a movie and due to an unfortunate accident, there's been a loss of a person. And we're always very sorry for whatever's genuinely happened. And it's purely out of my personal control. And I've been doing that for the last
20 years. Last 20 years I've been going to watch my films, and I've been there to that place not just only for my film, for my uncle's films. I've been there more than 30 times in my life, and never something like this has ever happened. It is purely accidental, purely unfortunate, and I will be there for the family to support them in whatever way I can. We can never cover the loss of the death of a person, but in whatever possible way, I will be there for the family to support them. And once again, I like to thank each and every one of you from. I like to thank each and every one of you from all over. बहुत शुक्रिया सबके लिए अंदर की प्रति ఒక్కరికి చూసే ప్రతి ఒక్కరికి ధన్యవాదాలు తెలియజేసుకుంటున్నాను. థ్యాంక్ యూ అండి, థ్యాంక్ యూ ఫర్ ద ఇమెన్స్ లవ్ అండ్ సపోర్ట్.